Hi guys, welcome back to my YouTube channel. ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಒಂದು ಸೂಪರ್ ಆಗಿರೋ ಡಿಶ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ಈ ಚಳಿಗೆ ಖಾರವಾಗಿ ಸ್ಪೈಸಿಯಾಗಿ ತುಂಬ ಟೇಸ್ಟಿಯಾಗಿದ್ದರೆ ಹೇಗಿರುತ್ತೆ ಸಾಂಬಾರು, ಅಥವಾ ಲೈಕ್ ಪಲ್ಯ ಟೈಪ್ ಇದ್ದರೆ ಹೇಗಿರುತ್ತೆ, ಲೈಕ್ ಕುರ್ಮಾ ಟೈಪ್ ಇದ್ದರೆ ಹೇಗಿರುತ್ತೆ, ತುಂಬಾ ಚೆನ್ನಾಗಿರುತ್ತಲ್ವ. ಸೊ ಸೂಪರಾಗಿದೆ ಅಂತ ರೆಸಿಪಿ, ಮಮ್ಮಿ ಅಂತೂ ಸೂಪರಾಗಿ ಮಾಡ್ತಾರೆ ಈ ರೆಸಿಪಿ, ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ಏನು ರೆಸಿಪಿ ಅಂತ 100% ನಿಮ್ಗೆ ಗೊತ್ತಾಗಿರುತ್ತೆ, ಬಟ್ ಸ್ಟಿಲ್ ನಾನು ಹೇಳ್ತೀನಿ. ಸೊ ವಿಡಿಯೋನ ಶುರು ಮಾಡೋಣ. ಸೊ ಶುರು ಮಾಡೋದಕ್ಕಿಂತ ಮುಂಚೆ ಸೊ ನನ್ನ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ದಿರೋ ನನ್ನ ವಿಡಿಯೋನ ನೋಡ್ತಿದ್ರು, ಸೊ ದಯವಿಟ್ಟು ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬರ್ತಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನಾನೆಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವಿಡಿಯೋ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ತಡ ಮಾಡಿದಿರೋ ವಿಡಿಯೋನ ಶುರು ಮಾಡೋಣ ಬನ್ನಿ. ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ ತುಂಬ ಸಿಂಪಲಾಗಿ ಕ್ವಿಕ್ಕಾಗಿ ಬೇಗ ಮಾಡಿಕೊಡುವಂಥ ರೆಸಿಪಿ. ಸೊ ನಮಗೆ ಟೈಮ್ ಇಲ್ಲ, ಸೊ ನಮಗೆ ಬರೀ ಮನೇಲಿ ವೈಟ್ ರೈಸ್ ಇರುತ್ತೆ, ಅಥವಾ ಬರೀ ಚಪಾತಿ ಇರುತ್ತೆ, ಅಥವಾ ಗೀ ರೈಸ್ ಏನೋ ಥರ ಮಾಡ್ಕೊಳ್ತೀವಿ ಅಂದಾಗೆಲ್ಲನೂ ಸೊ ವೆಜಿಟೇಬಲ್ ಕುರ್ಮಾ ಮಾಡ್ಕೊಂಡಾಗ ತುಂಬಾ ಚೆನ್ನಾಗಿರುತ್ತೆ, ಅಲ್ಟಿಮೇಟ್ ಆಗಿರುತ್ತೆ. ಆ ಮಸಾಲೆ ಆಗಿರ್ಬೋದು, ಆ ಸ್ಪೈಸ್ ಆಗಿರ್ಬೋದು. ಸೊ ಯೂಶ್ವಲಿ ನನಗೆ ಹೇಗೆ ಕ್ರೇವಿಂಗ್ ಆಗುತ್ತೆ ಅಂದರೆ ನಾನ್ ವೆಜ್ ತಿಂದಿರೋ ಟೈಮಲ್ಲಿ ಸೊ ಈ ಥರ ಮಸಾಲೆ ಸಾರು ಈ ಥರದ್ದೆಲ್ಲ ತಿಂದಾಗ ಸ್ವಲ್ಪ ಕ್ರೇವಿಂಗ್ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಈ ಥರದ್ದೆಲ್ಲ ಮಾಡಿಸ್ಕೊಂಡು ತಿಂದಾಗ, ಸ್ಪೆಷಲಿ ರೇನಿ ಸೀಸನಲ್ಲಿ ಸ್ಪೈಸಿಯಾಗಿ ನಾವು ತಿನ್ನಬೇಕು, ಖಾರವಾಗಿ ನಾವು ತಿನ್ನಬೇಕು. ಸೊ ದೊಡ್ಡವರೆಲ್ಲ ಹೇಳಿದ್ದಾರೆ ನೋಡಿದ್ದೀರಾ. ಸೊ ಸ್ವಲ್ಪ ಖಾರವಾಗಿ ನಾವು ತಿನ್ನಬೇಕು, ಆವಾಗಲೇ ಸ್ವಲ್ಪ ನಮಗೆ ಕಾಯಿಲೆ ಎಲ್ಲ ಬರೋದೆಲ್ಲ ಕಡಿಮೆ ಆಗುತ್ತೆ. ತುಂಬ ಎಕ್ಸ್ಟ್ರೀಮ್ ಖಾರ ಅಲ್ಲ, ಸ್ವಲ್ಪ ಮೀಡಿಯಮ್ ಲೆವೆಲ್ ಖಾರ, ಉಪ್ಪು ಹುಳಿ ಖಾರ ಎಲ್ಲ ನಮ್ಮ ದೇಹಕ್ಕೆ ಹೋಗಬೇಕು, ಆವಾಗಲೇ ನಮಗೆಲ್ಲ ಸ್ವಲ್ಪ ಕಾಯಿಲೆ ಬರೋದೆಲ್ಲ ಅವಾಯ್ಡ್ ಆಗುತ್ತೆ. ಅಂದರೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ, ತುಂಬ ಸ್ಟ್ರೆಂತ್ ಬರುತ್ತೆ ಅಂತೆಲ್ಲ ಹೇಳ್ತಾರಲ್ಲ. ಸೊ ಈ ರೇನಿ ಸೀಸನಲ್ಲಿ ಸ್ಪೈಸಿಯಾಗಿ ನಾವೇನಾದರೂ ಸಾಂಬಾರು ಲೈಕ್ ಮಸಾಲೆ ಸಾರು ಥರ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇವತ್ತಿನ ವಿಡಿಯೋ ಆ ಬೇಸಿಸ್ ಮೇಲೆ ಇರುತ್ತೆ, ವೆಜಿಟೇಬಲ್ ಕುರ್ಮಾ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀವಿ. ಸೊ ಕ್ವಿಕ್ಕಾಗಿ ವಿಡಿಯೋನ ಶುರು ಮಾಡೋಣ. ಸೊ ಕ್ವಿಕ್ಕಾಗಿ ವಿಡಿಯೋ ನೋಡ್ಕೊಂಡು ಬೇಗ ವಾಪಸ್ ಬನ್ನಿ. ಹಾಯ್ ಮಮ್ಮಿ. ಹಾಯ್. ಏನು ಸ್ಪೆಷಲ್ ಇವತ್ತು? ಹೂಕೋಸಿದೆ, ನಿಂಗೆ ತುಂಬ ಇಷ್ಟ ಅಲ್ವಾ, ಅದಕ್ಕೆ ಹೂಕೋಸು, ಕಡಲೆಬೇಳೆ, ಆಲೂಗಡ್ಡೆ, ಬದನೆಕಾಯಿ ಎಲ್ಲ ಹಾಕಿ ಗೊಜ್ಜು ಮಾಡ್ತೀನಿ, ಕುರ್ಮಾ ಮಾಡ್ಕೊಡ್ತೀನಿ. ಕುರ್ಮಾ, ಓಕೆ. ಸೊ ಮಾಡೋ ಪ್ರೊಸೀಜರ್ ಡೈರೆಕ್ಟಾಗಿ ನೋಡೋಣ ಅಲ್ವಾ. ಸೊ ಏನು ಮಾಡ್ತಿದ್ರಾ? ಫಸ್ಟು ಉರಿಬೇಕು, ಒಂದು 2 ಸ್ಪೂನ್ ಎಣ್ಣೆ, ಓಕೆ, ಈರುಳ್ಳಿ. ಸೊ ಹಂಗೆ ಡೈರೆಕ್ಟಾಗಿ ಈರುಳ್ಳಿ ಹಾಕ್ಕೊಳ್ತೀರಾ? ಉರಿಬೇಕೆಲ್ಲನೂ. ಓಕೆ, ಎಷ್ಟು ಈರುಳ್ಳಿ ತೊಗೊಂಡಿದ್ದೀರಾ? 3 ಈರುಳ್ಳಿ ತೊಗೊಂಡಿದ್ದೀವಿ. 3 ಈರುಳ್ಳಿ ತೊಗೊಂಡಿದ್ದೀರಾ? ಓಕೆ. ಈರುಳ್ಳಿ ಸ್ವಲ್ಪ ಫ್ರೈ ಆಗಿ. ಮಮ್ಮಿ ಫ್ರೈ ಆಗಿದೆಯಾ? ಸ್ವಲ್ಪ ಫ್ರೈ ಆಗಿದೆ. ಓಕೆ, ನೆಕ್ಸ್ಟ್ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಖಾರಕ್ಕೆ ಪುಡಿನೂ ಹಾಕ್ತೀನಿ. ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕಿದ್ರೆ ಟೇಸ್ಟು. ಕಾಯಿ, ಓಕೆ, ಅರ್ಧ ಬಸು ತೆಂಗಿನಕಾಯಿ, ಶುಂಠಿ, ಬೆಳ್ಳುಳ್ಳಿ. ಸೊ ಪೇಸ್ಟ್ ಹಾಕ್ಕೊಳ್ತಿಲ್ಲ, ಎಲ್ಲ ರಾನೇ? ಓಕೆ. ಲವಂಗ, ಸ್ವಲ್ಪ ಕಸ್ತೂರಿ ಮೇಥಿ. ಓಕೆ, ಎಲ್ಲ ಹಾಕ್ಕೊಂಡು ಫಸ್ಟ್ ಎಲ್ಲ ಫ್ರೈ ಮಾಡ್ತೀನಿ ನಾನು. ಓಕೆ, ಚೆನ್ನಾಗಿ ಫ್ರೈ ಆದರೆ ಸಾಕು, ಚೆನ್ನಾಗಿ ಟೇಸ್ಟ್ ಬರುತ್ತೆ. ಓಕೆ, ಓಕೆನಾ? ಗೊಜ್ಜು ಚೆನ್ನಾಗಾಗುತ್ತೆ. ಚಪಾತಿ, ಮುದ್ದೆ, ಪೂರಿ, ದೋಸೆ ಏನು ಬೇಕಾದರೂ ಮಾಡ್ಕೊಂಡು. ರೈಸು, ಗೀ ರೈಸು. ಓಕೆ. ಸೊ ಇದಕ್ಕೆಲ್ಲ ಪ್ಲೇನ್ ರೈಸ್ ತುಂಬ ರೈಸು ಚೆನ್ನಾಗಿರುತ್ತೆ, ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಕುರ್ಮಾ ಇದು. ಇವಾಗ ಮಮ್ಮಿ ಸ್ವಲ್ಪ ಪುದೀನ. ಓಕೆ, ಸ್ವಲ್ಪ ಪುದೀನ, ಒಂದು ಟೊಮೆಟೊ ರುಬ್ಬೇಕಾದ್ರೆ ಹಾಕ್ಕೊಳ್ತೀನಿ. ರುಬ್ಬೇಕಾದ್ರೆ ಧನಿಯಾ ಪೌಡ್ರು, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿ ಎಲ್ಲ ಹಾಕಿ ರುಬ್ಕೊಳ್ಳೋಣ. ಓಕೆ. ಸೊ ರುಬ್ಬೇಕಾದ್ರೆ ನೋಡೋಣ, ಹೇಳ್ತೀರಲ್ವಾ ಇನ್ನೊಂದ್ಸತಿ. ಸೊ ಇವಾಗ ಇದನ್ನು ಲೈಟಾಗಿ ಫ್ರೈ ಮಾಡ್ಕೋಬೇಕು ಇನ್ನೊಂದ್ಸತಿ. ಮಮ್ಮಿ ಆಗಿದೆಯಾ? ಇವಾಗ ಫ್ರೈ ಆಗಿದೆಯಲ್ಲ ಚೆನ್ನಾಗಿ. ಇವಾಗ ನೆಕ್ಸ್ಟು ಇದಕ್ಕೆಲ್ಲ ಸ್ವಲ್ಪ ತಣ್ಣಗಾಗಲಿ, ಮಿಕ್ಸಿಗೆ ಹಾಕೋಣ. ಓಕೆ. ಸೊ ಇವಾಗ ಬೇರೆ ಏನಾದರೂ ಸ್ಪೈಸಸ್ ಆ್ಯಡ್ ಮಾಡ್ತೀರಾ ಇದಕ್ಕೆ? ಇದಕ್ಕೇನು ಮಾಡಲ್ಲ, ಇವಾಗ ಎಲ್ಲ ಮಿಕ್ಸಿ ಮಾಡ್ಕೋಬೇಕಲ್ಲ. ಇವಾಗ ಎಲ್ಲ ಮಿಕ್ಸಿಗೆ ಹಾಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ. ಓಕೆ. ಇವಾಗ ಮಮ್ಮಿ ಸೊ ಒಂದು ಅರ್ಧ ಸ್ಪೂನು ಗರಂ ಮಸಾಲ. ಓಕೆ. ಇವಾಗ ಧನಿಯಾ ಪುಡಿ. ಓಕೆ. ಒಂದು 3 ಸ್ಪೂನ್ ಧನಿಯಾ ಪುಡಿ, ಚಕ್ಕೆ, ಇದು ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯೆಲ್ಲ ಹಾಕಿದ್ದೀನಿ. ಸೊ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ. ಖಾರಕ್ಕೆ ಬೇಕು ಅಂದರೆ ಇನ್ನು ಸ್ವಲ್ಪ ಹಾಕೋಣ.
ಓಕೆ, ಇದು ಬೇಡ ಅಂದ್ರೂ ಸ್ಕಿಪ್ಪು ಮಾಡ್ಬೋದು. ಮಾಡ್ಬೋದು. ಅವ್ರವ್ರ ಖಾರ ಎಷ್ಟೆಷ್ಟು ತಿಂತಾರೆ ಅಂತ, ನಾವು ಸ್ವಲ್ಪ ಖಾರ ತಿಂತೀವಲ್ವಾ, ಸೊ ಅದಕ್ಕೆ ಹಾಕಿದ್ದಷ್ಟೇ. ಓಕೆ, ಒಂದು ನೆಕ್ಸ್ಟ್ ಸ್ವಲ್ಪ ಅರಿಶಿನ ಪುಡಿ, ಒಂದು 1/4 ಸ್ಪೂನ್ ಅರಿಶಿನ ಪುಡಿ. ಓಕೆ, ಸೊ ಇದೆಲ್ಲ ಹಾಕಿ ಅಷ್ಟು ಗ್ರೈಂಡ್ ಮಾಡ್ಕೊಳ್ಳೋಣ. ಟೊಮೆಟೊ 1.5 ಟೊಮ್ಯಾಟೊ, ಆಮೇಲೆ ಕೊತ್ತಂಬರಿ ಸೊಪ್ಪು ಇಷ್ಟೆಲ್ಲ ಹಾಕಿ ಸ್ವಲ್ಪ ಹುರ್ಗಡ್ಲೆ. ಓಕೆ, ಹುರ್ಗಡ್ಲೆ ಓಕೆ, ಗಟ್ಟಿ ಬರಲಿ ಅಂತ ಅಲ್ವಾ? ಇಷ್ಟ ಹಾಕ್ಬಿಟ್ಟು ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ. ಇದು ಗ್ರೈಂಡ್ ಮಾಡ್ಕೊಳ್ಳೋದು. ಓಕೆ, ನೆಕ್ಸ್ಟು ಸೊ ಈಗ ಒಗ್ಗರಣೆ ಹಾಕ್ತಾ ಇದ್ದೀನಿ. ಸೊ ಒಂದ್ಸತಿ ಒಗ್ಗರಣೆ ಹಾಕ್ಕೊಂಡು ಹಂಗೇ ಬೇಯಕ್ಕೆ ಇಟ್ಬಿಡೋಣ. ಸೊ ಎಷ್ಟು ಟೀ ಸ್ಪೂನ್ ಎಣ್ಣೆ? ಒಂದು 3 ಟೀ ಸ್ಪೂನ್ ಎಣ್ಣೆ. ಓಕೆ, ಏನು ಮಮ್ಮಿ ಅದು ಬೇಯಿಸ್ಕೊಂಡಿರೋದು? ಕಡಲೆಬೇಳೆ, ಓಕೆ, ಆಲೂಗಡ್ಡೆ ಓಕೆ, ಬೇಯಿಸ್ಕೊಂಡಿದ್ದೀನಿ. ಹಾಂ, ಸೊ ಇಲ್ಲಿ ಮಸಾಲ ರೆಡಿಯಾಗಿದೆಯಲ್ಲ, ಹಾಂ, ಇದು ಸ್ವಲ್ಪ ಬೆಂದಮೇಲೆ ಬದನೆಕಾಯಿ, ಓಕೆ, ಮತ್ತು ಹೂಕೋಸು. ಓಕೆ, ಸಾಕಾ? ಎಷ್ಟಿದೆ ಕುರ್ಮಾ ಮಾಡ್ಕೊಳ್ಳೋದು. ಓಕೆ, ಸೊ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನೆಕ್ಸ್ಟು ಸೊ ಇದನ್ನು ಹಾಕ್ಕೊಳ್ಳೋಣ. ಮಸಾಲೆನ ಹಾಕೋಬೇಕಾ ಇವಾಗ? ಫಸ್ಟ್ ಇದನ್ನು ಬೇಯಿಸ್ಕೊಂಡಿರೋ ಕಾಳನ್ನ ಹಾಕ್ಕೊಳ್ಳೋಣ. ಓಕೆ, ಓಕೆ, ಎಲ್ಲ ಕಾಳೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೀರಾ, ಬೇಯಿಸ್ಕೊಂಡಿರೋ ಕಾಳು, ಬೇಳೆ ಮತ್ತು ಈಗ ಮಸಾಲೆ. ಓಕೆ ಮಮ್ಮಿ, ಇವಾಗ ನೆಕ್ಸ್ಟ್ ಇದೊಂದು ಕುದಿ ಬರಲಿ. ಬಂದಾದ್ಮೇಲೆ ಹೂಕೋಸು ಬದನೆಕಾಯಿ ಹಾಕೋಣ. ಓಕೆ ಮಮ್ಮಿ, ಇವಾಗ ಬಾಯ್ಲ್ ಆಗ್ತಿದೆ ಅಲ್ವಾ? ಕುದೀತಾ ಇದೆ ಇವಾಗ. ಸೊ ಆಲೂಗಡ್ಡೆ ಆಲ್ರೆಡಿ ಬೆಂದಿದೆ. ಸೊ ಮಸಾಲಾನು ಕುದೀತಾ ಇದೆ. ಈಗ ಬದನೆಕಾಯಿ. ಸೊ ಇದು ಯಾಕಂದರೆ 5 ನಿಮಿಷದಲ್ಲಿ ಬೆಂದೋಗುತ್ತೆ ಇದು. ಸೊ ಅದಕ್ಕೆ ಲಾಸ್ಟಲ್ಲಿ ಹಾಕಬೇಕು ಇವಾಗ. ಮತ್ತು ಹೂಕೋಸು. ಓಕೆ, ಸೊ ಇವಾಗ ಅಷ್ಟೇನಾ? ಅಷ್ಟೇ. ಉಪ್ಪು ಹಾಕ್ಕೊಂಡು 1-2 ಕುದಿ ಬಂದ ತಕ್ಷಣ ಆಫ್ ಮಾಡ್ಬೋದು. ಓಕೆ, ಇವಾಗ ಸೊ ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ, ಅಷ್ಟೇ. ಸೊ ಇವಾಗ ಇದನ್ನ ಎಷ್ಟು ವಿಸಿಲ್ ಬರಬೇಕು? ವಿಸಿಲ್ ಏನು ಬೇಡ, ವಿಸಿಲ್ ಹಾಕಿದ್ರೆ ಹೋಯ್ತು. ಓಕೆ, ಸೊ ಒಂದು ಸ್ವಲ್ಪ ಅದು ಒಂದು 5-10 ಮಿನಿಟ್ಸ್ ಬೇಯಬೇಕು ಅಷ್ಟೇ. ಸೊ ಬೆಂದಾದ್ಮೇಲೆ ಕುರ್ಮಾ ರೆಡಿ. ರೆಡಿ. ಸೊ ರೆಡಿ ಆದಮೇಲೆ ನೋಡೋಣವಾ? ಇದು ರೆಡಿ ಆಯಿತು. ಒಂದು 5 ನಿಮಿಷ ಆದಮೇಲೆ ನೋಡೋಣ ರೆಡಿ ಆಗಿದೆಯಾ ಅಂತ. ಓಕೆನಾ? ಇದು ಸ್ವಲ್ಪ ಬೇಯಲಿ. ಓಕೆ ಮಮ್ಮಿ, ರೆಡಿನಾ ಸಾಂಬಾರು? ರೆಡಿ, ನೋಡೋಣ. ವಾವ್, ಸೂಪರಾಗಿ ಸ್ಮೆಲ್ ಬರ್ತಾ ಇದೆ, ಘಮ ಅಂತೂ ಸಕ್ಕತ್ತಾಗಿದೆ. ಸೊ ರೆಡಿ ಅಲ್ವಾ? ರೆಡಿ. ಸೊ ನಾನು ಟೇಸ್ಟ್ ಮಾಡ್ಬಿಟ್ಟು ಹೇಳಲಾ? ಓಕೆ, ಸೊ ಆಬ್ವಿಯಸ್ಲಿ ಚೆನ್ನಾಗಿರುತ್ತೆ, ಅದೇನು ಟೇಸ್ಟ್ ಮಾಡೋದು. ಸೊ ಚೆನ್ನಾಗಿರುತ್ತಲ್ವಾ? ಚೆನ್ನಾಗಿ. ಓಕೆ, ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ಈಸಿ, ತುಂಬ ಸಿಂಪಲ್ಲು, ಕ್ವಿಕ್ಕಾಗಿ ಮಾಡ್ಬೋದು. ಎಲ್ಲ ನಾವೆಲ್ಲ ರೆಡಿ ಮಾಡ್ಕೊಂಡಿದ್ರೆ ಒಂದು 20 ಮಿನಿಟ್ಸಲ್ಲಿ ಆಗೋಗುತ್ತೆ. ಸೊ ಯಾರಾದರೂ ಸಡನ್ನಾಗಿ ಯಾರಾದರೂ ಗೆಸ್ಟ್ ಬಂದರು, ಸೊ ನಾವು ಏನಾದರೂ ಮಾಡಬೇಕಾಗತ್ತೆ ಅಂತ ಅಂದಾಗೆಲ್ಲನೂ ಚಪಾತಿ ಮಾಡಿರ್ತೀವಿ, ಪಲ್ಯ ಖಾಲಿ ಹೋಗಿರುತ್ತೆ. ಸೊ ಈ ಥರ ಕ್ವಿಕ್ಕಾಗಿ ಮಾಡ್ಬೋದು. ಆ್ಯಂಡ್ ಗೀ ರೈಸ್ ಜೊತೆಗೆ ಸಿಕ್ಕಾಬಿಟ್ಟೆ ಅಲ್ಟಿಮೇಟಾಗಿ ತುಂಬಾ ಚೆನ್ನಾಗಿರುತ್ತೆ. ನೀವು ನೋಡಿರ್ಬೋದು ಹೋಟ್ಲಲ್ಲೆಲ್ಲನೂ ಗೀ ರೈಸ್ ಜೊತೆಗೆ ದಾಲ್ ಕೊಡ್ತಾರೆ, ಅಥವಾ ಈ ಥರ ಮಸಾಲೆ ಏನೋದು ಒಂದು ಐಟಮ್ ಕೊಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ ನೋಡಿ. ಗೀ ರೈಸ್ಗೆ ಅಂತೂ ಅಲ್ಟಿಮೇಟ್ ಕಾಂಬಿನೇಷನ್. ಆ್ಯಂಡ್ ವೈಟ್ ರೈಸ್ಗೂ ಚೆನ್ನಾಗಿರುತ್ತೆ, ಚಪಾತಿಗೆ, ಪೂರಿಗೂ ತುಂಬ. ಸೊ ಮುದ್ದೆ ಜೊತೆ ಅಂತೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಹಳ್ಳಿ ಕಡೆ ನೋಡಿ ಜಾಸ್ತಿ ಉಪ್ಸಾರು, ಸೊಪ್ಪು ಸಾರು ಆ್ಯಂಡ್ ಮಸಾಲೆ ಸಾರು, ಸೊ ಇದನ್ನು ಜಾಸ್ತಿ ಅವ್ರು ಪ್ರಿಫರ್ ಮಾಡ್ತಾರೆ. ಸೊ ನಮ್ಮ ಮನೇಲಿ ಕೂಡ ಅಷ್ಟೇ, ನಾವು ತುಂಬ ಲೈಕ್ ಈ ಥರದ್ದೆಲ್ಲ ಜಾಸ್ತಿ ಪ್ರಿಫರ್ ಮಾಡೋದು. ಸೊ ಇಷ್ಟ ಆಗುತ್ತೆ. ಸೊ ಇಷ್ಟಪಟ್ಟು ತುಂಬ ರುಚಿಯಾಗಿ ಮಾಡಿಕೊಡ್ತಾರೆ ಮಮ್ಮಿ ಅಡುಗೆ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಚೆನ್ನಾಗಿರುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ. ಸೊ ಹೇಗೆ ಬಂದಿದೆ ಅಂಥೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆನಾ? ಸೊ ಪ್ರಾಬಬ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಆ್ಯಂಡ್ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಮಾರ್ನಿಂಗು ಅಷ್ಟೇ, ಬೇಗ ಯಾರಾದರೂ ಡ್ಯೂಟಿಗೆ ಹೋಗಬೇಕು ಅನ್ನೋರು ಸೊ ಇದನ್ನು ಕ್ವಿಕ್ಕಾಗಿ ರೆಸಿಪಿನ ಮಾಡ್ಕೋಬೋದು ಚಪಾತಿ ಜೊತೆಗೆ. ಆ್ಯಂಡ್ ಆಬ್ವಿಯಸ್ಲಿ ನಾನು ಕಾಂಬಿನೇಷನ್ ಹೇಳಿದ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಸೊ ಟ್ರೈ ಮಾಡಿ ನೋಡಿ, ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆನಾ? ಸೊ ಹಾಗೆ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಸೊ ಅಂಚಿಲ್ದೆ ನೀವೇನು ಮಾಡ್ತಿರಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.